ಬೆಂಗಳೂರಲ್ಲಿ ನೀರಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಬೆಂಗಳೂರಿಗೆ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಬಿಟ್ಟು ಹಳ್ಳಿಗಳ ಕಡೆ ಹೋಗ್ತಾ ಇದ್ದಾರೆ. ಆ ಪರಿಸ್ಥಿತಿ ಇವತ್ತಿಗೆ ನಿರ್ಮಾಣ ಆಗಿರೋದು ಈ ಕಾಂಗ್ರೆಸ್ ಸರ್ಕಾರ. ಸರಿಯಾಗಿ ಬರದ ನಿರ್ವಹಣೆ ಮಾಡುವಂತ ಯೋಗ್ಯತೆಯನ್ನ ಕಾಂಗ್ರೆಸ್ ಸರ್ಕಾರ ಇವತ್ತು ಕಳ್ಕೊಂಡಿದೆ. ಇದರ ಉಪಯೋಗವನ್ನ ನಾವು ಪಡಿಬೇಕು, ಜನಗಳು ತಿಳಿಸ್ಬೇಕು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಾವತ್ತೂ ಕೂಡ ಬರಗಾಲ ಬಂದೇ ಇಲ್ಲ. ಅದೇನೋ ಗೊತ್ತಿಲ್ಲ, ಈ ಸಿದ್ದರಾಮಯ್ಯನವ್ರಿಗೂ ಬರಗಾಲಕ್ಕೂ ನಂಟು ಯಾಕೋ. 2013ರಿಂದ 2017ರವರೆಗೂ ಸಿದ್ದರಾಮಯ್ಯನವರ ಸರ್ಕಾರ ಪ್ರತಿ ವರ್ಷ ಬರಗಾಲ. ಮತ್ತೆ 2023-24 ಮತ್ತೆ ಸಿದ್ದರಾಮಯ್ಯನವರ ಆಡಳಿತ, ಮತ್ತೆ ಬರಗಾಲ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಅದುವರೆಗೂ ಬರಗಾಲ ಇತ್ತು. ಯಡಿಯೂರಪ್ಪನವರು ಇನ್ನೂ ಮುಖ್ಯಮಂತ್ರಿಗಳಾಗಿ ಫಸ್ಟ್ ಕ್ಯಾಬಿನೆಟ್ ಒಬ್ಬರೇ. ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕ್ಯಾಬಿನೆಟ್ ಆಗಿ ಆಚೆ ಬಂದ್ರು ಇಡೀ ರಾಜ್ಯದಲ್ಲಿ ಮಳೆಯ ಪ್ರವಾಹವನ್ನ ನಾವು ನೋಡಿದ್ದೀರಿ. ಮಳೆಯ ಪ್ರವಾಹ ಎಲ್ಲ ಕಡೆನೂ ಕೂಡ. ಅದರಿಂದ ಸಿದ್ದರಾಮಯ್ಯನವ್ರಿಗೂ ಈ ಬರಗಾಲಕ್ಕೂ ಏನೋ ಒಂದು ನಂಟು ಅಂತ ಹೇಳಿದೆ. ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಅವ್ರಿಗೆ, ಬೆಂಗಳೂರಿಗೆ ನೀವು ಏನು ಮಾಡಿದಿರ ಅಂತ ಒಳ್ಳೆ ಕಾರ್ಯಗಳನ್ನ. ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಿದ್ದು ಬಿಜೆಪಿ ಕಾಲದಲ್ಲಿ. ಬೆಂಗಳೂರಿಗೆ ಮೆಟ್ರೋ ಬಂದಿದ್ದು ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ರು. ಆಗ ಬೆಂಗಳೂರಿಗೆ ಮೆಟ್ರೋ ಬಂತು. ಬೆಂಗಳೂರಿಗೆ ಕಾವೇರಿ 4 ಸ್ಟೇಜ್ ಕೇಂದ್ರದ ಅನುದಾನದಲ್ಲಿ ಬಂದಂಥದ್ದು. ರಾಷ್ಟ್ರೀಯ ಹೆದ್ದಾರಿಗಳು. ಇವತ್ತು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇದೆ, 4 ಗಂಟೆ ತಗೊಂತಾ ಇತ್ತು. ಈಗ 1.25 ಗಂಟೆಯಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಅನ್ನ ಮಾಡಿದ್ದೀರಿ. ಇದು ನಮ್ಮ ಕೇಂದ್ರದ. ನಾವು ಹೇಳಕ್ಕೆ ಬಿಜೆಪಿಗೆ ಯಾಕೆ ಮತ ಹಾಕಬೇಕು, ನರೇಂದ್ರ ಮೋದಿ ಅವರಿಗೆ ಯಾಕೆ ಮತ ಹಾಕಬೇಕು ಅಂತ ಹೇಳಿದ್ರೆ, ಬೆಂಗಳೂರಿಗೆ ಈ ರೀತಿ ಕೆಲಸಗಳನ್ನ ಮಾಡಿದಿರಿ ಅನ್ನೋ ದೃಷ್ಟಿಯಿಂದ. ಇಡೀ ರಾಜ್ಯದಲ್ಲಿ ಕಳೆದ 10 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನಕ್ಕೆ ಅನ್ಸ್ಬಿಟ್ಟಿದೆ, ನಾವು ಯಾಕಾದ್ರೂ ಈ ಸರ್ಕಾರಕ್ಕೆ ವೋಟ್ ಮಾಡಿದ್ರು ಅಂತ. ಇದರ ಉಪಯೋಗವನ್ನ ನಾವು ಪಡಿಬೇಕಾಗಿದೆ. ನೀವು ಒಂದಲ್ಲ ಒಂದು ಇಶ್ಯೂ ಮಂಡ್ಯದಲ್ಲಿ ನೀವು ನೋಡಿದ್ದೀರಾ, ಹನುಮಾನ್ ಧ್ವಜವನ್ನ ಇಳಿಸದಂತದ್ದು ನೋಡಿದ್ದೀರಾ, ಬಿಜೆಪಿ ಹೋರಾಟವನ್ನ ನೀವು ನೋಡಿದ್ದೀರಾ. ಈ ಎಲ್ಲ ಇಶ್ಯೂಗಳನ್ನ ನಾವು ತೆಗೆದುಕೊಂಡು ಆ ಗ್ಯಾರಂಟಿಗಳನ್ನ ಬದಿಗೊತ್ತಿ ಜನ ಬಿಜೆಪಿಗೆ ನರೇಂದ್ರ ಮೋದಿಗೆ ವೋಟ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ನಮ್ಮ ಕಾರ್ಯಕರ್ತರು ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಒಂದು ಮನಸ್ಸಲ್ಲಿ ಇಟ್ಕೊಳ್ಳೋಣ. ನಮ್ಮ ಮುಂದೆ ಇರತಕ್ಕಂಥದ್ದು ನರೇಂದ್ರ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು. ಮತ್ತೊಮ್ಮೆ ನರೇಂದ್ರ ಮೋದಿ, ಮತ್ತೊಮ್ಮೆ ಮಗದೊಮ್ಮೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗಬೇಕು. ಅದಕ್ಕೋಸ್ಕರ ನಾವು ಕಾರ್ಯಕರ್ತರಾಗಿ ಹೋರಾಟವನ್ನ ನಾವು ಮಾಡೋಣ. ಬಂಧುಗಳೇ, ನಾನು ಕೊನೆಯದಾಗಿ ಭಾಷಣ ಮುಗಿಸೋಕೆ ಮುಂಚೆ ನೋಡಿ, ನರೇಂದ್ರ ಮೋದಿ ಅವರು 10 ವರ್ಷ ಒಂದು ದಿನ ಲೀವ್ ತಗೊಂಡಿಲ್ಲ. 10 ಇಯರ್ಸ್, ಲಾಸ್ಟ್ 10 ಇಯರ್ಸ್ ನರೇಂದ್ರ ಮೋದಿ ಅವರು ಒಂದು ದಿನನೂ ಲೀವ್ ತಗೊಂಡಿಲ್ಲ. ಅವರ ಸ್ವತಃ ತಾಯಿ ತೀರೋದಾಗೂ ಕೂಡ ಅಂತ್ಯ ಸಂಸ್ಕಾರನ ಮುಗಿಸಿ ಕೆಲಸ ಮಾಡಿದ್ದಾರೆ. ನಮಗೆ ಇರುವಂಥದ್ದು ಅವಕಾಶ ಇನ್ನು 33 ದಿನ. ಆ 33 ದಿನದಲ್ಲಿ ನಾವು ಕೂಡ ಒಂದು ದಿನ ಲೀವ್ ತಗೊಂಡೆ ನರೇಂದ್ರ ಮೋದಿಗೋಸ್ಕರ, ಬಿಜೆಪಿಗೋಸ್ಕರ, ಅಮಿತ್ ಶಾ ಜಿ ಅವರಿಗೋಸ್ಕರ ಫುಲ್ ಟೈಮ್ ಆಗಿ ನಾವು ಕೆಲಸ ಮಾಡ್ತೀರಿ ಅಂತ ಪಣ ತೊಟ್ಟು ನಾವು ಇಲ್ಲಿಂದ ಹೊರಡಬೇಕಾಗಿದೆ ಅನ್ನೋ ವಿನಂತಿಯನ್ನ ಮಾಡಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲರೂ. ಭಾರತ್ ಮಾತಾ ಕಿ.